ಫುಲ್ಲು ಮಂಜಾಗ್ಬಿಟ್ಟಿದೆ, ಫುಲ್ಲು ಮಂಜು, ಫುಲ್ ಫಾಗ್. ಸೊ ಗಾಯ್ಸ್, ಫಾಗ್ ನಮಗೋಸ್ಕರ ದೂರ ಹೋಗ್ಬಿಟ್ಟು ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸರಿ ಬನ್ನಿ, ಆಯ್ತು ಈ ಕಡೆ. ಆಗ್ತಿಲ್ವೇನ್ರಿ? ಅಲ್ಲಿ ನಿಂತ್ಕೊಂಡೇನೋ ಹೇಳ್ತಿದ್ರಲ್ಲ ಆಶಾ ಅವ್ರಿಗೆ. ಹಾ, ಗೊತ್ತು, ಜೆಂಟ್ಸು ಫಸ್ಟ್ ಇರ್ಬೋದು, ಹತ್ತಿ ಪರವಾಗಿಲ್ಲ. ನಿನ್ ತೋರ್ಸಕ್ ಹೋಗಿ ನಾನೇ ಹೋಗಾಕ್ಸ್ಕೊಂತಿದ್ ನಾನು. ನೀನು ವೆಯ್ಟ್ ಅದು ನೀನು ಹೇಳಿ ಇದು ಆಫ್ ಮಾಡಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಮ್ ವ್ಯೂ ಪಾಯಿಂಟ್ ಅಲ್ಲಿದೆ, ನಾವಿಲ್ಲಿದೀವಿ. We can do it guys, we can do it. 1.5 hour. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇದು ಆಫ್ ಮಾಡು. ಬಾರಲ್ಲೇ ಮುಚ್ಕೊಂಡಲ್ಲೇ ಫೋಟೋ ಅಂತೆ. ನೋಡಿ ಗಾಯ್ಸ್, ವ್ಯೂಸ್ ಹೆಂಗಿದೆ. ಹಾ, ವಿಡಿಯೋನೇ ಆಗ್ತಿದೆ ಕಣ. ಬನ್ನಿ ಬನ್ನಿ ಎಲ್ಲ, ಬೇಗ ಬೇಗ ಬನ್ನಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಬರ್ರೋ ಬರ್ರೋ ಬರ್ರೋ. ಅಬಿಬಿ, ಕಮ್ ಟು ನೇತ್ರಾವತಿ. ಬಾಕ್ಸ್ ಕೊಡ್ಲಾ? ಭ್ರಮೆ ಭ್ರಮೆ. ತಿನ್ನೋ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು, ಹತ್ತೋ ಟೈಮಲ್ಲಿ ಚೆನ್ನಾಗಿ ಹತ್ತಬೇಕು, ಸುತ್ತೋ ಟೈಮಲ್ಲಿ ಚೆನ್ನಾಗಿ ಸುತ್ತಬೇಕು. ಇಷ್ಟು ಜೀವನ ಇಷ್ಟೇ ನಮ್ಮದು. ಅಲ್ಲ, ನಾವೆಲ್ಲ ಇನ್ನ ಎಷ್ಟು ದಿವಸ ಬದುಕಿರ್ತೀವೋ ಗೊತ್ತಿಲ್ಲ. ಸರ್ ಇರೋ ಎಲ್ಲರೂ ಖುಷಿ ಖುಷಿಯಾಗಿರಪ್ಪ, ಖುಷಿ ಖುಷಿಯಾಗಲಿ, ನಗ್ನಗ್ತಾ ಇರೋ. ನನ್ನ ಕಾನ್ಸೆಪ್ಟ್ ಅದಲ್ಲ, ಚೆನ್ನಾಗಿ ಸುತ್ತಬೇಕಷ್ಟೇ. ಏನೇನು ಪ್ಲೇಸ್ ಇದೆ ಕವರ್ ನೋಡೋಕ್ಕೆ, ಎಲ್ಲ ಪ್ಲೇಸ್ ನೋಡಿ ಚೆನ್ನಾಗಿ ಸುತ್ತಿ ಆಮೇಲೆ ನಮ್ದಿಯಾಗಿ ಒಂದು ದಿವಸ ಹೋಗೋದು ಅಷ್ಟೇ. ಮದುವೆ ಆದ್ರೆ ಸುತ್ತಕ್ಕಾಗಲ್ಲ ಕಣೋ. ರಾಕಿ ಮದುವೆ ಆಗ್ಬೇಕು. ಮದುವೆ ಆದ್ರೆ ರಾಕಿ ನಾನು ಚೆನ್ನಾಗಿರೋದು. ಒಬ್ರನ್ನ ನಾವ್ ಇಷ್ಟಪಡೋದಲ್ಲ ಕಣೋ, ನಮ್ಮನ್ನೊಬ್ರು ಇಷ್ಟಪಡ್ಬೇಕು. ಹಂಗಿದ್ರೆ ಜೀವನದಲ್ಲಿ ಮದುವೆನೇ ಆಗಲ್ಲ. ನಡಿಯೋ, ಬೇಡ ಬಿಡೋ, ಹಿಂಗಾಗ ನಡಿ, ಹಂಗೆ ಸುತ್ಕೊಂಡು ಇಟ್ಬಿಡೋಣ ಅಷ್ಟೇ. ಯಾಕೆ ಬೇಕು ಈ ಮದ್ವೆ ಎಲ್ಲ? ಅಲ್ಲೋಡು, ಟ್ರಿಪ್ ಪ್ಲಾನ್. ಮಲ್ಲಿಕ್ ಬೇಕಾ ಬೇಡ ಅವ್ನು ಬಿಡೋ. ಮಚ್ಚ, ಕಾರ್ ತಂದ್ರೆ ಹೆಂಗ ಓಡಿಸ್ತಾ ಕಾರಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂತಿದ್ದೆ. ಕಾರಲ್ಲಿ ಬಂದಿದ್ರೆ ನೀನು ಅಲ್ಲೇ ಇರ್ತಾ ಇದ್ದೆ ಕೆಳಗೆ. ಮಕ ನಂಗೆ ನಿದ್ದೆ ಆಗಿಲ್ಲ, ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಮಲ್ಕೊಂಡಿರ್ತಿದ್ದೆ. ಮಳೆ ಬರ್ತಾ ಇದೆ. ಎಲ್ಲಿಂದ ಎಲ್ಲಿ ಬಂದಿದ್ದೀವಿ? ಈ ಕಡೆ ಸುತ್ಕೊಂಡು ಆ ಕಡೆಯಿಂದ ಬಂದಿರೋದು. ಈಗ ಇಳಿಬೇಕಾದ್ರೆ ಹಿಂಗೇನಾ, ಬೇರೆ ದಾರಿ ಇದೆಯಾ? ನಂಗಂತೂ ಕೆಳಗಡೆ ಆಗ ಕಟ್ಟಿದ್ರಿ, ಉಳ್ಳುಳ್ಕೊಂಡು ಬಿದ್ಬಿಡಿ. ಕಡ್ಡಿ ಇಲ್ವೇನೋ ಅಲ್ಲೋಡಿ, ಸನ್ಯಾಸಿ ಆಗಕ್ಕೆ ವಿಡಿಯೋ ಮಾಡಪ್ಪ. ಅವನು ಸ್ವಾಮಿ ಎಲ್ಲ ಕಣವ, ಸ್ವಾಮಿನೇ ಅವನ ಹೆಸರು. ಹಸಿರೇ ಉಸಿರು, ಸಹಜ ಸುಂದರ ಸೃಷ್ಟಿ ಬಂದಿರ ಋತು ಇಲ್ಲ. ಸೊ ನನಗೆ ಜಿಗ್ನೆ ಕಚ್ಕೊಂಡಿದೆ.
ಬಿಡಿಸಿ ಹಾಂ ಬಿತ್ತು ಬಿತ್ತು. ಏನು ಸ್ಪ್ರೇ ಇದು? ಡೆಟಾಲ್. ಓಕೆ, ಡೆಟಾಲ್ ಹಾಕಿದ್ರೆ ಬೀಳುತ್ತಾ? ಥ್ಯಾಂಕ್ ಯು ದೀಪ್ ಅವರೇ, ನನ್ನ ಜೀವ ಕಾಪಾಡಿದ್ರಿ. ಎಷ್ಟು ಈಸಿಯಾಗಿ ಬಿತ್ತು ಗೊತ್ತಾ? ಹಿಡ್ಕೋ ಕೋಲಿದು. ಎಲ್ಲೋ ಇಲ್ಲಿ ಬಿದ್ದೈತೆ ನೋಡಿ, ಇಲ್ಲಿ ಸತ್ತೇ ಹೋಯ್ತದು ಡೆಟಾಲ್ ಹಾಕಿದ್ಕೆ. ಬಿತ್ತು ಕಣ, ಅವ್ರು ಸ್ಪ್ರೇ ಮಾಡಿದ್ರು, ಡೆಟಾಲ್ ಸ್ಪ್ರೇ ಮಾಡಿದ್ರು ಬಿತ್ತು. ಮಳೆ ಸ್ಟಾರ್ಟ್ ಆಯ್ತು, ಬನ್ನಿ ಹೋಗೋಣ. ಇಲ್ಲಿ ಬಿದ್ದೆ ನೋಡಿ, ಇಲ್ಲಿ ಸತ್ತಿರಲ್ಲ, ಅದು ಓಡಾಡ್ತಿದೆ ಅಷ್ಟೇ ಇರುತ್ತಾ? ಅದು ದೊಡ್ಡದಾಗುತ್ತೆ ಆಮೇಲೆ ರಕ್ತ ಕುಡಿದ್ಮೇಲೆ. ಸರಿ ಬನ್ನಿ ಹೋಗೋಣ. ಕೊಡಿ ನನ್ನ ಕೋಲು. ನನ್ನ ಕೋಲ್ ಎತ್ಕೊಂಡು ಬರೋ ಪ್ಲೀಸ್. ನನ್ನ ಕೋಲ್ ಎತ್ಕೊಂಡು ಬರೋ ಅಲ್ಲಿ. ಏನೋ ಕ್ಯಾಚ್ ಹಿಡಿದೆ ಮಚ್ಚ ನೀನು. ಅವನಿಗೆ ಏನಾಯ್ತು ಶೆಟ್ಟಿ? ಪರವಾಗಿಲ್ಲ, ಸುಧಾರಿಸ್ಕೋ ಸ್ವಲ್ಪ ಹೊತ್ತು. ಬನ್ನಿ. ನೋಡಿಲಿ, ಹಳ್ಳಿ ಇದಂತ ಆಗ್ಲೇ ಬಿಲ್ಡಪ್ ಕೊಟ್ಟ, ಆಗ್ಲೇ ಸುಸ್ತಾಗ್ಬಿಟ್ಟವನೆ. ಎಲ್ಲೋ ರೆಸ್ಟ್ ಮಾಡಿಬಿಟ್ಟು ಅವನು ಒಬ್ಬೊಬ್ಬನೇ ಹೋಗಿ ಇವಾಗ ಬಂದು ಕುತ್ಕೊಂಡ. ಒಬ್ಬೊಬ್ಬನೇ ಹೋಗಿ ನಮ್ಮ ಸಂತೋಷನ ನೋಡಲ್ಲಿ ಹೋಗಿ ಮೇಲೆ ಹೋಗ್ಬಿಟ್ಟು ಛತ್ರಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಾರ. ಬಾರಪ್ಪ ಚಿನ್ನ, ಬಾ 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 ಬಾ. ಕಳ್ಳೆ ಮಿಠಾಯಿ ಗುಲಾಬಿ ಹೂವಿದೆ. ಗುಲಾಬಿ ಒಂದೇ ಮಾಡಿರೋದು, ಅದು ಫ್ಲೇವರ್ ಗುಲಾಬಿ ಫ್ಲೇವರ್ ಕಣೋ. ಕವರ್ ಮೇಲೆ ಇಲ್ವಾ ಅಲ್ಲಿ ಗುಲಾಬಿ ಫ್ಲೇವರ್ ಅಂತ? ಅದಕ್ಕೆ ಗುಲಾಬಿ ಹೂವೆಲ್ಲ ಇದ್ರಲ್ಲೇ ಹಾಕ್ಬಿಟ್ಟು ಕೊಡ್ತಾರೆ. ಇದು ಸ್ವಲ್ಪ ಜಾಸ್ತಿ ಇದೆ, ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನೀವು ನೋಡ್ಬೋದು ಇಲ್ಲಿಂದ ವ್ಯೂಸ್ ಏನು ತುಂಬ ಚೆನ್ನಾಗಿದೆ. ಯಾಕೆ ದೀಪ್ ಅವರೇ ಸುಸ್ತಾಯ್ತಾ? ಹೇ ಹಳ್ಳಿ ಮಗ ಅರ್ಜುನ್ ಶೆಟ್ಟಿ, ಕುತ್ಕೋ ಸ್ವಲ್ಪ ಹೊತ್ತು. ಮಲ್ಯಾಣ ಅಲ್ಲೋ ಕುತ್ಕೊಂಡ್ಬಿಟ್ಟವನೆ. ಎಲ್ಲಿ ರಿಯಾಕ್ಟ್ ಮಾಡಿದೆ ನಾನು? ಇನ್ನೊಂದು ಸ್ವಲ್ಪ ದೂರ ಅನ್ಕೊಂಡು ಹೋಯ್ತಾನೆ ಇದೀವಿ. ಇನ್ನು 2 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಬೆಟ್ಟ ಹತ್ತಿ ಇಳಿಬೇಕು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬನ್ನಿ, ಎಂಜಾಯ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಲೈಫಲ್ಲಿ ಈ ಥರ. ಈ ಥರನೇ ಫುಲ್ಲು ನೀವೇನ ಇದು ಮಾಡಿಬಿಡಿ, ಅಲ್ಲಿ ಹೋಗಿ JCB ಕರ್ಸಿ ಬನ್ನಿ ಜೊತೆಯಲ್ಲಿ. ಹೇಮಂತ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಹೆಂಗಿದೆ ನಿಮಗೆ ಆಶಾ ಅವರೇ? ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ನಡೀತಾ ಇದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಕ್ಸ್ಪೀರಿಯನ್ಸು ಆದರೆ ಇಂಥ ನನ್ನ ಮಕ್ಕಳ ಜೊತೆ ಬಂದು ತುಂಬ ಮಳೆ ಬರ್ತಿದೆ, ಹತ್ತಕ್ಕಂತೂ ಆಗ್ತಿಲ್ಲ. ಎಲ್ಲರೂ ತುಂಬ ಸಫರ್ ಪಡ್ಕೊಂಡು ಹತ್ತುತ್ತಿದ್ದೀವಿ. ರಾಕಿ ಅವ್ರು ಬೇರೆ ಬ್ಯಾಗ್ ಇಟ್ಕೊಂಡು ಹತ್ತುತ್ತಿದ್ದಾರೆ ಪಾಪ. ಇವ್ರು ಕೋಲ್ ಇಟ್ಕೊಂಡು ಹತ್ತುತ್ತಿದ್ದಾರೆ ತಾತ ಥರ. ಈ ಗೆಟಪಲ್ಲಿ ಸೇಮ್ ತಾತನೇ ಅಲ್ಲ? ಏನು ಅನಿಸುತ್ತಿದೆ ಏಕೋ ಇಂದು ಮೋಡ ಭೂಮಿಯು ಒಂದೇ ಎಂದು, ಮಳೆಯು ಸುಸ್ವಾಗತಿಸಿದೆ ನಮ್ಮನ್ನು ಇಂದು. ಹತ್ತಕ್ಕಾಗ್ತಿಲ್ಲ ನನಗಿಂದು. ನೋಡಿ ಗಾಯ್ಸ್, ನಮ್ಮ ಪಾಡು ಛತ್ರಿ ಇಲ್ಲ, ರೈನ್ ಕೋಟ್ ಇಲ್ಲ, ಒಂದು ಸೇಫ್ಟಿ ಅಂತೂ ಮೊದಲೇ ಇಲ್ಲ. ಯಾವ್ಯಾವನು ಮಾತು ಕೇಳ್ಕೊಂಡು ಬಂದ್ಬಿಡ್ತೀವಿ. ಬೇಡ ಬರಲ್ಲ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳ್ದೆ. ಇಲ್ಲ, ನಾನು ನೆಕ್ಸ್ಟ್ ವೀಕ್ ಗಡ್ಡ ಬೋಳಿಸ್ತೀನಿ, ನನಗೆ ಆಗಲ್ಲ ಬರಕ್ಕೆ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ದ ಒಂದು ಸ್ವಾಮಿ. ಅಲ್ಲೇ ನೀನು ಸ್ವಾಮಿ ದೇವಸೇನ ಆಗ್ತಿಲ್ಲ, ಯಾರ ಕೈಲೂ ಒತ್ತಕ್ಕಾಗ್ತಿಲ್ಲ. ಫುಲ್ಲು ಮಳೆ ಬೇರೆ ಬರ್ತಿದೆ. ಎಷ್ಟು ಸಲ ನೀರು ಕುಟ್ಕೊಂಡು ಎಷ್ಟು ಸಲ ಕುತ್ಕೊಂಡು ಹತ್ತಿದ್ರೂ ಆಗ್ತಿಲ್ಲ. ಇನ್ನು ನಾವು ಅಲ್ಲಿಗೆ ರೀಚ್ ಆಗೋದು ಯಾವಾಗ? ಅಯ್ಯಯ್ಯೋ ದುರ್ವಿಧಿಯೇ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್.
ನೇತ್ರಾವತಿ ಟ್ರಕ್ಕಿಂಗ್ ಮಾಡೋದಷ್ಟು ಈಸಿ ಅಲ್ಲ, ಸೇಫ್ಟಿ ಪ್ರಿಕಾಷನ್ ಎಲ್ಲ ತರಬೇಕು. ಎಸ್, ವಿ ರೀಚ್ಡ್, ಫೈನಲಿ ತಲುಪಿದ್ದೀವಿ. ನಮಗೆ ವಿಡಿಯೋಸ್ ಮಾಡ್ಕೊಂಡು ಬರೋಷ್ಟು ಲೇಟ್ ಆಯಿತು. ವ್ಯೂಸ್ ಏನು ಕಾಣಿಸ್ತಿಲ್ಲ, ಸಕ್ಕತ್ತಾಗಿದೆ ಮಾತ್ರ. ಫುಲ್ಲು ಮಳೆ ಮಂಜು. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಆಲ್ ದ ಯಸ್, ವಿ ಡನ್. ನಮ್ಮ ಗುರಿಯನ್ನು ನಾವು ತಲುಪಿದ್ವಿ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಅಂತೂ ಕಷ್ಟ ಆಗಲಿ ಸುಖ ಆಗಲಿ ಬಂದ್ವಿ, ಈ ಒಳ್ಳೆ ನೇಚರ್ನ ಎಂಜಾಯ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಫುಲ್ಲು ಮಂಜಾಗ್ಬಿಟ್ಟಿದೆ, ಫುಲ್ಲು ಮಂಜು, ಫುಲ್ ಫಾಗ್. ಕಾಣಿಸ್ತಾ ಇದ್ದೀರಾ? ಹಂಗೆ ಒಂದು ಸೆಲ್ಫಿ. ಸೊ ಗಾಯ್ಸ್, ಫಾಗ್ ನಮಗೋಸ್ಕರ ದೂರ ಹೋಗ್ಬಿಟ್ಟು ಇದೇ ನೇತ್ರಾವತಿ ಬಿಗ್ ಪಾಂಚ್. ಸಖತ್ತು ಮಳೆಲಿ, ಫುಲ್ಲು ಚಳಿಲಿ. ಓ, ಎಲ್ಲ ಹೋಗಿ ಕೈ ಎತ್ತುತ್ತವ್ರೆ. ಅಷ್ಟು ಕಷ್ಟಪಟ್ಟು ಬಂದು ಹತ್ತಿ. ಸೊ ಏನೋ ಒಂಥರ ಖುಷಿ ಮನಸ್ಸಿಗೆ. ಫೋಟೋ ನಾನು ವಿಡಿಯೋ ಮಾಡ್ತೀನಿ ಗೋಪ್ರೋದಲ್ಲಿ. ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ. ಒನ್ ಬೈ ಒನ್ ಹೋಗಿ ಫೋಟೋಸ್ ತೆಕ್ಕೋತಾನೆ ಇದ್ದಾರೆ. ನೆಕ್ಸ್ಟ್ ವಿಡಿಯೋ ಬೇಕಾ? ಈಗ ತೋರ್ಸಕ್ ಟೈಮ್ ಇಲ್ಲ ಮಚ್ಚ, ಸುಮ್ಮನೆ ಇರಲ್ಲ. ನಿಜವಾಗ್ಲೂ ಅದು ಕಾಣಿಸೋದು ಇಲ್ಲ. ಡಿಲೀಟು. ನೆಕ್ಸ್ಟ್ ಫೋಟೋ ಆಯ್ತು, ವಿಡಿಯೋ ಬೇಕೇನಾ? ನಿನ್ಗೆ ಏನು ವಿಡಿಯೋ ತೋರಿಸ್ಬೇಕು ನಿಂದು.
ಸಕ್ಕದಾಗಿತ್ತು. ಇಳಿತಿದ್ದೀವಿ, ನಾನು ತೂರ್ಕೊಂಡು ಹೋಗ್ತಿದ್ದೀನಿ, ಮಲ್ಲಿನ ತೂರ್ಕೊಂಡು ಹೋಗ್ತಿದ್ದೇನೆ, ಸ್ವಾಮಿ ಅವರು ತೂರ್ಕೊಂಡು ಹೋಗ್ತಿದ್ದಾರೆ, ಹೇಮಂತು ಅಷ್ಟೇನೆ. ರಾಕಿ ಅಲ್ಲಿ ನೋಡಿ ಅವ್ರು ಸರಿಯಾಗಿ ಬಿದ್ರು. ಇದನ್ನ ಝೂಮ್ ಮಾಡಿ ಹಾಕ್ತಿರಿ. ರಾಕಿ ಅವ್ರಿಗೆ ಕಂಪ್ನಿ ಕೊಟ್ಟಿದ್ದಾರೆ, ಆಶಾ ಅಕ್ಕ ಬಿದ್ದಿ. ಇದು ಕ್ಯಾಪ್ಚರ್ ಆಗಿದೆ ವಿಡಿಯೋದಲ್ಲಿ. ಅಲ್ಲಿ ವ್ಯೂ ಪಾಯಿಂಟು ಸಕ್ಕದಾಗಿತ್ತು ಮಾತ್ರ. ಫುಲ್ಲು ಗಾಳಿ ತೂರ್ಕೊಂಡು ಹೋಗ್ತಿದೀವಿ ನಾವೆಲ್ಲರೂ. ಮಾತ್ರ ರಾಕಿ ಸರಿಯಾಗಿ ಬಿದ್ರು. ನೋಡ್ದೆ ಅಕ್ಕನ ಪ್ಯಾಂಟ್ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಬಿದ್ದಿರೋ ರೇಂಜ್ಗೆ. ಬರ್ತಾಯ್ತಾ ಬರ್ತಾಯ್ತಾ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋದಾಗ ಮಳೆ ಬರ್ಬಾರ್ದಾಗಿತ್ತು, ಮಳೆ ಬಂದಿದ್ದೆ ಎಲ್ಲ ಹಾಳಾಗಿತ್ತು. ಚಳಿ ನೋಡಿ ಇಲ್ಲಿ ಕೈ ಹಿಂಗೆ ಅನ್ನಕ್ಕಾಯ್ತಿಲ್ಲ, ಅಷ್ಟು ಚಳಿ. ಪಾಪ ರಾಕಿ ಅವ್ರಿಗೆ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ರಾಕಿ ಅವರೇ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಯ್ಯೋ ಪಾಪ, ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ಬ್ಯಾಗ್ ಹಾಕೊಂಡು ಗಾಳಿ ಹೋಗ್ತಾ ಇದ್ದೀನಿ, ಅಲ್ಲಿ ಉಸಿರಾಡಕ್ಕೆ ಆಗ್ತಿಲ್ಲ, ಅಷ್ಟು ಫ್ರೀಸರ್ ಆಗ್ಬಿಟ್ಟು ಫುಲ್ಲು. ಇವಾಗ ಊಟ ಮಾಡ್ತೀವಿ, ಇಲ್ಲೇ ಎಲ್ಲ ಕುತ್ಕೊಂಡು ಆರಾಮಾಗಿ ಇಲ್ಲ ಟೌನಲ್ಲಿ ಹೋಗಿ ಊಟ ಮಾಡ್ತೀವಿ. ವ್ಯೂ ಪಾಯಿಂಟ್ ಅದು ಆ್ಯಕ್ಚುಲಿ ಫುಲ್ಲು ಸಕ್ಕದಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಮಾತ್ರ ಅಪ್ಪ, ಆ ಮೇಲಿಂದ ಕೆಳಗೆ ಇಳಿದು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಸಾಕಾಗ್ಬಿಟ್ಟು ತಿಂಡಿ ಏನಾದ್ರು ಹುಡುಕ್ತಾ ಇದ್ದೀನಿ. ಏನ್ ಗಾಳಿ ಅಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಗಾಳಿ ನೋಡಿದ್ದು. ನಾನು ಬ್ಯಾಗ್ ಹಾಕೊಂಡ್ರು ಬ್ಯಾಗ್ ಸಮೇತ ಎಳ್ಕೊಂಡು ಹೋಗ್ತಾ ಇದೆ. ಫಸ್ಟ್ ಜೀಪ್ ಹೇಳ್ಕೊಂಡು ಚಿಕ್ಕ ಬಾಕ್ಸು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಈ ಫೋಟೋ ಹುಚ್ಚಿಯರ್ನ ಜೊತೆಗಂತೂ ಕರ್ಕೊಂಬರ್ಬೇಡಿ, ಹೇಳ್ತಾ ಇದ್ದೀನಿ. ನೇತ್ರಾವತಿ ಪಿಕ್ ಬರೋಕ್ಕಿಂತ ಮುಂಚೆ ತುಂಬಾ ಸೇಫ್ಟಿ ಪ್ರಿಕಾಷನ್ ತಗೊಂಡ್ಬನ್ನಿ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಜರ್ಕಿನ್ ಇರ್ಲೇಬೇಕು. ನಂಗೊಂದು ಕೊಡು. ಟ್ರೈನ್ ಜಾಕೆಟ್ ಬೆಟರ್. ಇಲ್ಲ ಅಂತ ಅಂದ್ರೆ ನಾವು ತೂರ್ಕೊಂಡು ಹೊಂಟೋಗ್ಬಿಡ್ತೀವಿ ಹಂಗೇನೆ. ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಇದು ಹೇಳೋಕ್ಕೂ ಆಗ್ತಿಲ್ಲ. ತುಂಬ ಸಖತ್ತಾಗಿತ್ತು. ಬೇರೆ ಕಷ್ಟಪಟ್ಟು ಹಿಡಿಯೋಕೆ, ಅಷ್ಟು ಗಾಳಿ, ಅಷ್ಟು ಮಳೆ. ಕೆಳಗಡೆ ಹೋಗಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇನ್ನೊಂದ್ಸತಿ ಕೇಳೋಣ. ಹಾರ್ಟ್ ಪ್ರಾಬ್ಲಮ್. ಎಸ್, ಅವನಿಗೆ ತುಂಬಾ ಜನ ಅಂದ್ರೆ ಈಗ ಒಂದೆರಡು ಹುಡುಗಿ ಅಂದ್ರೆ ಓಕೆ, ತುಂಬಾ ಜನ ಹುಡುಗಿರು ಬಂದು ಈ ಮನಸ್ಸಲ್ಲಿ ಇಟ್ಕೊಂತಾನ, ಅವರೆಲ್ಲ ನೋವು ಮಾಡಿದಾಗ ಆಗುತ್ತೆ, ಒಂದು ಪೇನ್ ಬರುತ್ತಲ್ಲ, ಅದನ್ನೇ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಅನ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾನೆ. ಬಟ್ ಆಕ್ಚುಲಿ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಆ ಥರ ಹೇಳ್ಕೊಂಡು ಬರ್ತಾ ಇದ್ದಾನೆ. ಘಟನೆ ಬಿದ್ದೋಗ್ಬಿಟ್ಟ. ಬೇಗ ಬಂದ್ಬಿಟ್ವಿ, ಇಲ್ಲ ನಾವು ತೂರ್ಕೊಂಡು ಅಲ್ಲಿರ್ತಾ ಇದ್ವಿ. ಆಗಲ್ಲ, ನಮ್ಗೆ ನಿಲ್ಲಿಕ್ ಬಿಡಲ್ಲ. ನೀವಾದ್ರೂ ಪಾಪ ಏನ್ ಮಾಡಿ. ಮಸ್ತಾಗಿತ್ತು ಮಾತ್ರ, ಫಸ್ಟ್ ಟೈಮ್ ತರ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು ಗಾಳಿ. ಹೌದಾ, ಇನ್ನೊಮ್ಮೆ ಬನ್ನಿ, ನಾಳೆ ಗಿಳೆ. ನಾಳೆ ಬೇರೆ ಪ್ಲಾನ್ ಇದೆ ನಮ್ದು. ನಾಳೆ ಬಂದ್ರೆ ಅಲ್ಲಿ 4 ಸಲ ಬಿದ್ದಿದ, 8 ಸಲ ಆಗ್ಬಿಡುತ್ತೆ. ಹೌದೌದು, ಆಗಲ್ಲ, ಬೇಡ ಅಕ್ಕ, ನಾಳೆ ಬರ್ಬೇಡಿ. ನಾಳೆ ಬರಕ್ ಎದಳ್ಬೇಕಲ್ಲ. ಇಲ್ಲ, ನೆಕ್ಸ್ಟ್ ಮತ್ತೆ ಟ್ರಿಪ್ ಅಂದ್ರೆ ಕುದುರೆಮುಖ. ಹುಷಾರಾಗಿ ಹೋಗ್ಬಿಡ್ರು. ಎಸ್, ನಿನ್ನೂ ಕರ್ಕೊಂಡು ಹೋಗಿ. ನಿನ್ನ ಯಾರು ಬಿಟ್ಟಿರ್ತಾರೆ? ನಾನೆಲ್ಲೂ ಬರ್ತಾ ಇಲ್ಲಪ್ಪ. ಎಲ್ಲಾನು ಇಲ್ಲಿ ಯಾರು ಬಂದಿದ್ದಾರೆ ಎಲ್ಲಾನು ಕರ್ಕೊಂಡು ಹೋಗಿ. ಜನುಮದ ಜೋಡಿ. ಜೀವ ಹೋಗಿ ಅಂದ್ರೆ ಅಲ್ಲಿ ಇದೇ ತರ ಇದೆಯಲ್ಲ, ಅದು ಸ್ವಲ್ಪ ಎಳಿಲಿಕ್ಕೆ ಹಾಕ್ಲಿಕ್ಕೆ. ಹಿಂಗೋಗಿ
ರಾಕಿ ಅವರು ಅಷ್ಟೇನೆ ಎಷ್ಟು ದಪ್ಪ ಇದ್ರು, ಟ್ರಕ್ಕಿಂಗ್ ಮಾಡಿ ಮಾಡಿನೇ ಸಣ್ಣ ಆಗಿದೆ. ಇಂಡಿಯಾದ ಟ್ರೋಲ್ ಮಾಡ್ತಾವ್ರೆ. ಮತ್ತೆ ಬೀಳುವ ಸಾಧ್ಯತೆ ಇದೆ. ಬಿದ್ರೆ ಅಲ್ಲಿಗೆ ಬೆಳೆ. ಪುಳಿಯೋಗರೆ ಹೋಮ್ ಸ್ಟೇಲ್ ಕೊಟ್ಟಿದ್ದು ಎಲ್ಲ ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿ ಕೆಳಗಿಳಿಯುವಾಗ. ಸೊ ಇಲ್ಲಿ ಫಾಲ್ಸ್ ಹತ್ರ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆಲ್ಲ ಪುಳಿಯೋಗರೆ. ನೀವ್ಯಾಕೆ ನಿಂತ್ಕೊಂಡಿದ್ದೀರಾ ಇಬ್ರು? ಕೂತ್ಕೊಳ್ಳಿ, ಪುಳಿಯೋಗರೆ ನೆಂಚ್ಕೊತೀನಿ. ಪಾ ಎಷ್ಟು ಸಮಾಧಾನ ಆಗ್ತಾ ಇದೆ ಅಂದರೆ ಇಲ್ಲಿ ಬಂದು ಕುತ್ಕೊಂಡು ಟಿಫನ್ ಮಾಡ್ತಿರೋದಕ್ಕೂ ನೇಚರ್ ಮಧ್ಯ ಒಳ್ಳೆ ಫೀಲ್ ಕೊಡ್ತಾ ಇದೆ. ಆಲ್ರೆಡಿ ಗಲೀಜಾಗಿರೋ ಪಾಯಿಂಟ್ ಮತ್ತೇನು ಗಲೀಜಾಗುತ್ತೆ ನಿಮ್ಮದು? ಸೊ ಫೈನಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಬಂದ್ವಿ. ಸೊ ನಾವು 8 o'clock ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. 4:30 ಎಲ್ಲ ಮುಗಿಸ್ಕೊಂಡು ಬಂದು ಈಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀವಿ. ಸಖತ್ತು ಕಾಲು ಪೇನು ಆಗ್ತಾಯಿಲ್ಲ, ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಷ್ಟು ಟ್ರೆಕ್ಕಿಂಗ್ ಮಾಡಿದ್ರಲ್ಲಿ ಇದೊಂದು ಬೆಸ್ಟ್ ಟ್ರೆಕ್ಕಿಂಗ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮೇಲ್ಗಡೆ ಮಾತ್ರ ಎಷ್ಟು ಜೋರು ಗಾಳಿ, ಎಷ್ಟು ಮಳೆ, ಸಖತ್ತಾಗಿತ್ತು. ಹಾಂ, ಬಿಟ್ಟಿದ್ರೆ ನಾವು ತೂರು ಹೋಗ್ತಿದ್ವಿ, ಅಷ್ಟು ಜೋರು ಗಾಳಿ ಬರ್ತಾಯಿತ್ತು. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಸಂತೋಣ ಗೈಡು ಅವರು ಚೆನ್ನಾಗಿ ಕೋಪಟಿ ಮಾಡೋದು, ನಾವೆಲ್ಲ ಕೇಳಿದ್ರು ಫೋಟೋ ಮಾಡೋದು, ವೀಡಿಯೋ ಮಾಡೋದು ಅವ್ರು ಮಾಡಿಕೊಟ್ರು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತೆ, ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ಮೇಲೆ ಲಿಂಕ್ ಕಳಿಸಿ ಅಂತ. ಸೊ ಅವ್ರಿಗೆ ಲಿಂಕ್ ಕಳಿಸ್ಬೇಕು. ಹಾಂ, ಅವ್ರದ್ದು ಸಂತೋಣ ಗೈಡ್ನ ಅವ್ರದ್ದು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಹೋಮ್ ಸ್ಟೇದು ಅವ್ರದ್ದು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ್ಯಂಡ್ ನಮ್ಮದು ಟಿ ಅಣ್ಣ ಗಾಡಿ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಎಲ್ಲ ಹಾಕ್ತೀನಿ, ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿದೆ. ಮತ್ತು ನೀವು ಹೋಗೋಕ್ಕಿಂತ ಮುಂಚೆ ಸೇಫ್ಟಿ ಪ್ರಿಕಾಪ್ಷನ್ ತೊಗೊಂಡೋಗಿ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದರು. ನಮ್ಮ ಅರ್ಜುನ್ ಅವ್ರು ಮ್ಯಾಗಿ ತಂದಿದ್ರು, ಇಲ್ಲಿ ಕೊಟ್ವಿ. ಹೋಮ್ ಸ್ಟೇಗೆ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಂ, ಸ್ಕೂಲಿಗೆ ಟಿಫನ್ ಕಟ್ತವ್ರ. ಹಾಂ, ಸೊ ಈ ಚಳಿ ವೆದರಲ್ಲಿ ಮ್ಯಾಗಿ ಚೆನ್ನಾಗಿರುತ್ತೆ. ಅರ್ಜುನ್ ಏನು ಮಾಡೋದೋ ಗೊತ್ತಿಲ್ಲ, ಇದೊಂದು ಒಳ್ಳೆ ಕೆಲಸ ಮಾಡ್ತಾನೆ ಮ್ಯಾಗಿ ತಂದು. ತಿನ್ನೋ ಸಾಕು, ಬಿಸಿ ಬಿಸಿ ಮಾಡಿಕೊಟ್ಟಿರ್ತಾನೆ. ಸೊ ಎಲ್ಲ ಡಿನ್ನರ್ ಮಾಡ್ತಾಯಿದ್ದಾರೆ. ಸಾರಿ ಸರ್, ಗೊತ್ತಾಗಲಿಲ್ಲ. ಎಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ಆ ಕಡೆ ಕೂತ್ಕೊಂಡಿರೋರೆಲ್ಲ ವೆಜಿಟೇರಿಯನ್, ನಾವು ಈ ಕಡೆ ಇರೋರೆಲ್ಲ ನಾನ್ ವೆಜಿಟೇರಿಯನ್. ಸಸ್ಯಾಹಾರಿ ಮಾಂಸಾಹಾರಿ ಅಂತ ಮತ್ತೆ ಅದನ್ನು ಕನ್ನಡದಲ್ಲಿ ಹೇಳ್ಬೇಕಾ? ಓಕೆ. ಆ ಕಡೆ ಕೂತ್ಕೊಂಡಿರೋರೆಲ್ಲ ಸಸ್ಯಾಹಾರಿಗಳು, ಈ ಕಡೆ ಕೂತ್ಕೊಂಡಿರೋರೆಲ್ಲ ನಾನು ಮಾಂಸಾಹಾರಿಗಳು. ಪರಿಸರನ ಹಾಳು ಮಾಡ್ತಾವ್ರೆ, ನಮ್ಗೆ ಆಕ್ಸಿಜನ್ ಕೊಡುತ್ತೆ, ಅದನ್ನೆಲ್ಲ ಕಿತ್ತೊಂಬಂತಿದ್ದವ್ರೆ. ಸೊ ಇಲ್ಲಿ ಚಪಾತಿಗೆ ಬೀಟ್ರೋಟ್ ಪಲ್ಯ ಮತ್ತೆ ಗ್ರೇವಿ ಏನೋ ಗೊತ್ತಿಲ್ಲ. ಆ ಕಡೆ ಪೆಪ್ಪರ್ ಚಿಕನ್ ಮತ್ತೆ ಚಿಕನ್ ಮಸಾಲ ಇದೆ. ಅದು ಗೊತ್ತಿಲ್ಲ ಯಾರ್ದಂತ, ನಿಂದೇ ಇರ್ಬೇಕು ಕಲ್ಸೋದು. ನಮ್ಮ ಗಂಡ ಐಕ್ಲೆಲ್ಲ ರೆಡಿ ಆಯಿತು. ನಮ್ಮ ಗಂಡ ಐಕ್ಲಲ್ಲಿ ಸ್ವಾಮಿ ಒಬ್ಬರು ರೆಡಿ ಆಗಿಲ್ಲ, ಇನ್ನು ಹೆಣ್ಣು ಐಕ್ಳುಗಳು. ಸೊ ಆಲ್ಮೋಸ್ಟ್ ರೆಡಿ ಆಯ್ತಾನೇ ಅವರೇ. ಎಷ್ಟೊತ್ತಂದ್ರೆ ರೆಡಿ ಆಯ್ತೀರ ನೀವೆಲ್ಲ? ಸ್ವಾಮಿ ರೆಡಿಯಾಗಿ ಬಂದ, ಆದರೂ ರೆಡಿ ಆಗಿರೋ ಥರ ಸ್ನಾನ ಮಾಡ್ದೇನಾ? ಮಚ್ಚ ಹಂಗೆ ವೀಡಿಯೋ ಮಾಡ್ತೀನಿ, ಡ್ರೆಸ್ ಹಾಕೊಳ್ಳೋ ಬೇಗ. ಸೊ ಈ ರೆಸಾರ್ಟ್ ಬಗ್ಗೆ ಹೇಳಿದ, ಸೊ ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ ಬಗ್ಗೆ ಹೇಳು ಸ್ವಲ್ಪ. ಕುದುರೆಮುಖ ಅಡ್ವೆಂಚರಸ್ ಸ್ಟೇ ಅಂತ ಸಖತ್ತಿದೆ. ಇದು ನೇಚರ್ ಮಧ್ಯೆ ಇದೆ. ನೀವು ನೋಡಿದ್ರೆ ಬಂದು ಕಳ್ದೋಗ್ಬಿಡ್ತೀರ, ಆ ಥರ ಇದೆ. ಡ್ರೋನ್ ಶಾಟ್ಸ್ ಎಲ್ಲ ನೋಡ್ಬಿಟ್ಟು ನಾವು ಈ ರೆಸಾರ್ಟ್ನ ಬುಕ್ ಮಾಡಿದ್ದು. ಸೂಪರ್ ಇದೆ. ಅಂದರೆ ಇಲ್ಲಿ ಇರೋ ಮೇಂಟೈನರಿಗೂ ಸಖತ್ ಒಳ್ಳೆಯವ್ರು ಕೂಡ. ನಾವೇನು ಹೇಳ್ತೀವೋ ಅದನ್ನೇ ಮಾಡ್ತಾರೆ, ಅದನ್ನೇ ಅಡುಗೆ ಮಾಡಾಕ್ತಾರೆ. ಇವನು ಚಿಕನ್ ಕೇಳೋನೆ, ಮತ್ತೆ ರೈಟ್ ಹೋಗ್ಬಿಟ್ಟು ಚಿಕನ್ ಕೊಟ್ಟವ್ರೆ. ಅದು ಬಿಡು, ಇದು ಪ್ಯಾಕೇಜ್ ಬಗ್ಗೆ ಹೇಳು.
ಪ್ಯಾಕೇಜು ಅದು ಪರ್ ಹೆಡ್ಡು 2000 ಇದೆ. ಅಂದರೆ ಇದು ನಾವು ನೇತ್ರಾವತಿ ಪಿಕ್ ಪ್ಯಾಕೇಜ್ ಬುಕ್ ಮಾಡಿದ್ವಿ. 2000 ಪ್ಯಾಕೇಜ್ ಬರುತ್ತೆ. ಅಂದರೆ ಪರ್ ಹೆಡ್ಡು ಅಂದರೆ ಜೀಪು, ಗೈಡು, ಆಮೇಲೆ ಫುಡ್ಡು, ಸ್ಟೇ ಎಲ್ಲ ಸೇರಿ 2000 ಆಗುತ್ತೆ. 2000 ಎಲ್ಲ ಇನ್ಕ್ಲೂಡ್ ಆಗುತ್ತೆ ನಿಮಗೆ. ಎಲ್ಲ ಇನ್ಕ್ಲೂಡ್. ಟ್ರೆಕ್ಕಿಂಗ್ ಇನ್ಕ್ಲೂಡ್ ಆಗುತ್ತೆ, ಫುಡ್ ಇನ್ಕ್ಲೂಡ್ ಆಗುತ್ತೆ, 3 ಟೈಮ್ಸ್ ಫುಡ್ ಇರುತ್ತೆ. ಹಾಂ. ಸೊ ಅದನ್ನ ನೋಡಿ ನಾವು ಪ್ಯಾಕೇಜ್. ಕಾಫಿ, ಟೀ, ಸ್ನ್ಯಾಕ್ಸು ಎಲ್ಲ ಇದೆ. ಹಾಂ, ಚೆನ್ನಾಗಿ. ರೂಮು ಸಕ್ಕತ್ತಾಗಿದೆ. ಹೌದು, ರೂಮು ಗ್ರೂಪ್ಗೆ ಸಿಂಗಲ್ ರೂಮ್ ಅಂತ ಏನು ಇದಿಲ್ಲ, ಗ್ರೂಪ್ಗೆ ಮಜಾ ಇದೆ. ಬಂದರೆ ನೀವು ಬಂದರೆ ಈ ಹೋಮ್ ಸ್ಟೇನೇ ಬುಕ್ ಮಾಡಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಹರಿತಾ ಇದೆ. ಪ್ಲಸ್ ಪಾಯಿಂಟ್ ಅಂದರೆ ಅದೇ ಅದು ನೋಡಿದೆ, ಯಾವಾಗಲೂ ತೋರಿಸಿದ್ದೀನಿ ವೀಡಿಯೋದಲ್ಲಿ. ಸೊ ಪ್ಲಸ್ ಪಾಯಿಂಟ್ ಅಂದರೆ ವಾಟರ್ ಫಾಲ್ಸ್ ಇದೆ, ಚೆನ್ನಾಗಿದೆ ಅಲ್ಲಿ. ನೋಡಿ ನೋಡಿ ನಮ್ಮ ರಾಹುಲಣ್ಣ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ. ನಿಮಗೆ ಬಂದರೆ ಆಟ ಆಡೋಕ್ಕೆ ಪೆಟ್ ಕೂಡ ಸಿಗುತ್ತೆ, ಈ ಥರ ಆಟ ಆಡ್ಬೋದು ಪೆಟ್ ಜೊತೆ. ಸೊ ಈ ಪ್ರಕೃತಿ ಬಿಟ್ಟೋಗಕ್ಕೆ ಮನಸ್ಸು ಬರ್ತಿಲ್ಲ, ಬಟ್ ಹೋಗಲೇಬೇಕು. ಟ್ರೆಕ್ಕಿಂಗ್ ಮಾಡಿ ತುಂಬ ಪೇನ್ ಬಂದು ನೈಟೆಲ್ಲ ಇದ್ದು ಹೋಗಿಲ್ಲ ನೈಟು ಬಂದು ಪಾಚ್ಕೊಂಡಿದ್ದಷ್ಟೇ ಕೆಲಸ. ಹೋಗೋಣ ಅಂದರೆ ಒಂದು ಆಗಲ್ಲ. ಅಯ್ಯೋ ನಿನಗೆ ಕಾಟ ಕೊಡಬೇಡ ಇಲ್ಲ ನನಗೆ. ಹೋಗ್ತಾ ಶೃಂಗೇರಿ ಹೊರನಾಡೋದು ಸಿಗೋಣ. ಹೊರನಾಡು ಆದ್ಮೇಲೆ ಶೃಂಗೇರಿ ಆ್ಯಂಡ್ ಇನ್ನೊಂದು ಕುದುರೆಮುಖ ಹತ್ರ ಲೇಬರ್ ಸಿಟಿ ಇದೆ, ಗೋಸ್ಟ್ ಸಿಟಿ. ಅಲ್ಲಿ ಹೋಗಿ ಜಸ್ಟ್ ಅಲ್ಲೊಂದು 2 ಫೋಟೋ ಶೂಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಇಲ್ಲ ಸೀದಾ ಶೃಂಗೇರಿ ಆದಮೇಲೆ ಟೈಮ್ ಇದ್ದರೆ ಬೇರೆ ಯಾವ್ದಾದ್ರು ಪ್ಲೇಸ್ ಕವರ್ ಆಗುತ್ತೆ ಚೆಕ್ ಮಾಡ್ಕೊಂಡು ಇಲ್ಲ ಸೀದಾ ಬ್ಯಾಂಗ್ಳೂರು. ಸೊ ಇಲ್ಲಿ ನೋಡ್ಬೋದು ನೀವು ಕುದುರೆಮುಖ ಅಡ್ವೆಂಚರ್ಸ್ ಅಂತ ಅವ್ರ ನಂಬರ್ ಎಲ್ಲ ಇದೆ. ನೀವು ಆ ನಂಬರಿಗೆ ಕಾಲ್ ಮಾಡಿದ್ರೆ ಬೇಕಾದ್ರೆ ಅಟೆಂಡ್ ಮಾಡೋದು. ಇದು ಕೇಳಿಸ್ಕೊಟ್ಟು ಬಂದು ಅವ್ರದ್ದು ಇನ್ಸ್ಟಾಗ್ರಾಮ್ ID. ಸೊ ನಾನು ಟ್ಯಾಗ್ ಮಾಡ್ತೀನಿ, ನಿಮಗೇನೇ ಇನ್ಫಾರ್ಮೇಷನ್ ಬಂದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಎಲ್ಲ ಚೆಕ್ ಮಾಡಿದೆ, ಇನ್ನೊಂದ್ಸಲ ಚೆಕ್ ಮಾಡಿದ್ರೆ ಚೆಕ್ ಮಾಡು. ಅತ್ತೆ ಬೇಗ ಟೈಮ್ ಇಲ್ಲ ಈಗೆಲ್ಲ ಫಸ್ಟು ಹಿಂದಕ್ಕೆ ಹೋಗೋ. ನನ್ನ ಸೀಟ್ ಅದು, ನನ್ನ ಸೀಟ್ ಎಲ್ರು ಎಲ್ಲ ಇಲ್ಲೆಲ್ಲ ಕುತ್ಕೊಂಡ್ಬಿಟ್ರೆ ನನ್ನ ಮಕ್ಳ. ನೋಡಿ ಹೆಂಗೆ ಸಿಗಿಸಿದ್ದಾರೆ ತಲೆ ಬಾಚಿಗೆ ನಾನೇ ತಾನೆ. ನೋಡಿ ಇದೆಲ್ಲ ಕಂಪ್ಲೀಟ್ ಪಾಳು ಬಿದ್ದಿರೋ ಮನೆಗಳು ಇವೆಲ್ಲ. ಲೇಬರ್ ಕಾಲೋನಿ ಇವೆಲ್ಲ. ಗಣ್ಣಾಗಿಲ್ಲ ಕೋಡಿಯೋದು. ಮಲ್ಲಿಗೆ ಜಿಗ್ನೆ ಕಚ್ ನನಗೂ ಕಚ್ಚಿದೆ ಎಲ್ಲ. ಹಾಂ ಇಲ್ಲಿ ಕಚ್ಚಿದೆ, ಇಲ್ಲಿ ರಕ್ತ ಬರ್ತಾ ಇದೆ. ನಮ್ಮಲ್ಲಿ ನಿಮಗೆ ಇವಾಗ ನೋಡ್ಕೊಂತಾರೆ, ಚೆಕ್ ಮಾಡ್ಕೊಂತಾರೆ ಜಿಗ್ನೆ ಎಲ್ಲೆಲ್ಲಿ ಕಚ್ಚಿದೆ ಅಂತ. ಚೆಕ್ ಮಾಡ್ಕೊಳ್ಳಿ, ಬೇಗ ಚೆಕ್ ಮಾಡ್ಕೊಳ್ಳಿ. ಬ್ಲಡ್ ಬರ್ತಾ ಇದೆ ಕಣ ನಿನಗೆ. ಸೊ ನಾವಿದ್ದೀವಿ ಇವಾಗ ಲೇಬರ್ ಸಿಟಿ ಒಳಗೆ ಎಂಟ್ರಿ ಇಲ್ಲ, ಆದರೂ ಸುಮ್ಮನೆ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಪೊಲೀಸ್ ಬೇರೆ ನಿಂತಾನೆ, ಅವನೇನೂ ಅಂತ ಇಲ್ಲ, ಆದರೂ ನಾವೇ ಎದ್ರುಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಫೈನ್ಗಿನ ಹಾಕೋರು ಅಂತ. ಸೊ ಇದು ಕಂಪ್ಲೀಟ್ ಲೇಬರ್ ಸಿಟಿ. ಇಲ್ಲೆಲ್ಲ ವಾಸ ಇದ್ದಾರೆ ಇನ್ನು, ಬಟ್ ಅಲ್ಲಿ ಲೇಬರ್ ಕಾಲೋನಿ ಇದು ಸಿಟಿ. ಲೇಬರ್ ಸಿಟಿಯಲ್ಲಿ ಲೇಬರ್ ಕಾಲೋನಿ. ಗೋ ಸಿಟಿಯಲ್ಲಿ ಯಾವುದೂ ವಾಸ ಇಲ್ಲ, ಎಲ್ಲ ಪಾಳು ಬಿದ್ದೋಗಿದೆ ಫುಲ್ಲು. ನಾವು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಹುಡುಕ್ತಾ ಇದ್ವಿ, ಸಿಗ್ತಾ ಇಲ್ಲ, ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಸೊ ಹಾಗಾಗಿ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಆಯ್ತಾ ನಾವು ಜಿಗ್ನೆ. ಸೊ ಗೋ ಸಿಟಿ ಲೇಬರ್ ಕಾಲೋನಿ ಮುಗಿಸ್ಕೊಂಡು ನಾವು ಸೀದಾ ಹೊರನಾಡು ಹತ್ರ ಬಂದ್ವಿ. ಹೊರನಾಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ಬಟ್ ಡಿಫರೆಂಟ್. ನೀವಾ? ಎಲ್ಲ ಹೋಯ್ತಾ ಅವ್ರ ದೇವಸ್ಥಾನಕ್ಕೆ, ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ. ಮೇಲ್ಗಡೆ ನೋಡಿ ಹಿಂಗಿದೆ ವ್ಯೂ, ಮಾತ್ರ ಸಖತ್ತಾಗಿದೆ. ಬಾಬಾ ಪೂಜೆ ಹಿಡಿದಿದ್ದೆ. ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ದೇವ್ರ ದರ್ಶನ. ಝೂಮ್ ಇದೆ ಕಣ. ಕರೆಕ್ಟಾಗಿ ಮಹಾಮಂಗಳಾರತಿ ಆಗೋ ಟೈಮಿಗೆ ಹೋಗಿದ್ದೀವಿ ದರ್ಶನಕ್ಕೆ. ದರ್ಶನ ಮಾತ್ರ ಸೂಪರಾಗಾಯಿತು. ಸೊ ಆ್ಯಕ್ಚುಲಿ ವೀಕ್ ಡೇಸ್ ಅಂತ ಗರ್ಭಗುಡಿ ಹತ್ರ ಬಿಟ್ರಲ್ವಾ,
ಚೆನ್ನಾಗಿತ್ತು. ಜನ ಅಷ್ಟೊಂದಿಲ್ಲ. ಸೊ ಹಾಗಾಗಿ ಗರ್ಭಗುಡಿ ಹತ್ರಲ್ಲ, ಗರ್ಭಗುಡಿ ಹತ್ರದವರೆಗೂ ಬಿಟ್ಟರು. ತುಂಬ ಚೆನ್ನಾಗಿ ದರ್ಶನ ಆಯಿತು ತಾಯಿದು. ಸೊ ಪ್ರಸಾದ ಆಲ್ರೆಡಿ ಕ್ಲೋಸ್ ಆಗಿದೆ. ಮತ್ತೆ 11:30 ಸ್ಟಾರ್ಟ್ ಆಗುತ್ತೆ ಭೋಜನ. 8:30 ಇದ್ದಿದ್ದು ಪ್ರಸಾದ. ಇಲ್ಲಿ ಅಲ್ಲ, ಇಲ್ಲಿ ಊಟ ನಾವು ಇಲ್ಲಿ ಟಿಫನ್ ಮಾಡಿದ್ವಲ್ಲ ಅಷ್ಟೇ, ಪುನಃ ಟಿಫನ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಇನ್ನೊಂದ್ಸಲಿ ಔಟ್ಸೈಡ್ ಮಾಡ್ಕೊಳ್ಳೋಣ ಅಂತ ವಾಪಸ್ ಬಂದ್ವಿ. ಕಳಸೇಶ್ವರ, ಶ್ರೀಕಂಠೇಶ್ವರ, ಕಳಸೇಶ್ವರ. ಸೊ ನಾವು ಈಗ ಕಳಸೇಶ್ವರ ದರ್ಶನಕ್ಕೆ ಬಂದಿದ್ದೇವೆ. ಹೋಗಿ ಕಳಸೇಶ್ವರ ದರ್ಶನ ಮಾಡ್ಕೊಳ್ಳೋಣ. ದೀಪವ್ರ ವಾಕಿಂಗ್ ಸ್ಟೈಲ್. ಕಳಸ ನೋಡು, ನಡ್ರಪ್ಪ ಬೇಗ. ದಕ್ಷಿಣ ಕಾಶಿ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನ. ಸ್ವಾಮಿ ಭಗವಂತ ಎಲ್ಲರೂ ಚೆನ್ನಾಗಿದ್ರಪ್ಪ ಭಗವಂತ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆ ಬುದ್ಧಿ ಬರಪ್ಪ. ಫೋಟೋ ಶೂಟ್ ಮಾಡಕ್ಕೆ ಮಕ್ಕ ತುಳಿತಾ ಇದೆಯಾ? ಇಲ್ಲ, ಯಜ್ಞಾಲ ಅಂತ. ಏನು ಡವ್ ಮಾಡಿದೆ ಗೊತ್ತಾ? ಶೃಂಗೇರಿ ಹೋಗೋ ರೋಡಲ್ಲಿ ಇದೊಂದು ಫಾಲ್ಸ್ ಸಿಗುತ್ತೆ. ಸೊ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇಳಿಸ್ಬಿಟ್ಟು ಮಲ್ಕೊಂತವನ್ನ ಎಬ್ಬರಿಸ್ಬಿಟ್ಟು ಕರ್ಕೊಬಂದಾರೆ. ಬಟ್ ನಾನು ಯಾರ್ದು ಫೋಟೋ ತೆಗಿಯಲ್ಲ, ನಾನು ಬರೀ ವಿಡಿಯೋ ಮಾಡ್ಕೊಂಡು ಹೋಗಿ ಮಲ್ಕೊತೀನಿ. ಮತ್ತೆ ತಗೋದಾಗಲ್ಲ ಫಾಲ್ಸು. ಅವ್ರೆ ಯಾರು ಫೋಟೋ ತಗೋದ್ರು ನೀಟಾಗಿ ಬರಲ್ಲ. ಇದ್ಲಿಕ್ಕೆ ಹಾವು ಮಣ್ಣಲ್ಲೆಲ್ಲ ಮುಚ್ಚೋಗ್ಬಿಟ್ಟಿದೆ. ಇಲ್ಲಾಂದರೆ ಕಾಣಿಸಿರೋದು ಹಾವು ಕಪ್ಪೆಗೆ ನೆರಳು ಕೊಟ್ಟಿತ್ತಲ್ಲ ಅದು. ಸೊ ಪಾಪ ನಮ್ಮ ಹುಡುಗರೆಲ್ಲ ಪೂರಿ ತಗೊಬಂದಿದ್ದಾರೆ ಮೀನಿಗೆ ಹಾಕೋಣ ಅಂತ. ಮೀನೇ ಕಾಣಿಸ್ತಿಲ್ಲ ಯಾಕೋ. ಇಲ್ಲ, ಮೀನು ಯಾಕಿಲ್ಲ ಅಂತ ಈ ಸಲ ಪ್ರತಿ ಸತಿನೂ ಮೀನು ಇರ್ತದೆ. ಏನು ಮಾಡ್ತಾಯಿದ್ದೀರಾ ದೀಪು? ಇಲ್ಲ ಹಂಗಿಲ್ಲ, ನೀನು ಇಲ್ಲೇ ಬರುತ್ತೆ ಎಷ್ಟೊಂದು. ಯಾಕೋ ಈ ಸತಿ ಮೀನಿಲ್ಲ ಅನ್ಸುತ್ತೆ. ನಮ್ಮ ಜೊತೆ ಮಲಿನ ಕರ್ಕೊಂಡಿದ್ದೀವ್ರು, ಅದಕ್ಕೆ ಇಲ್ಲ ಮೀನು. ಹಾಕಿ ತಿನ್ನುತ್ತೆ. ಸೊ ಗೈಸ್, ಶೃಂಗೇರಿಯಲ್ಲಿ ಶಾರದಮ್ಮ ತಾಯಿ ದರ್ಶನ ಆಯಿತು, ಒಳ್ಳೆ ಊಟ ಪ್ರಸಾದನೂ ಆಯಿತು. ಸೊ ಈ ವಿಡಿಯೋನಲ್ಲಿಗೆ ಮುಕ್ತಾಯ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ವಾಮಿದು ಒಪಿನಿಯನ್ ಕೇಳೋಣ ಫಸ್ಟು. ಹೆಂಗಿತ್ತು ಈ ಟ್ರಿಪ್ಪು? ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿಂದ ನಾವು ಸೀದಾ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಹೋಗಿ ದರ್ಶನ ಮಾಡ್ಕೊಂಡು ಇಲ್ಲ ಸೀದಾ ಬೆಂಗಳೂರು ಹೋಗೋದೆ. ಇಲ್ಲ ಸಾಕು, ಆಲ್ಮೋಸ್ಟ್ ಎಲ್ಲ ಇದು ಶಾರದಮ್ಮ ತಾಯಿದು ದರ್ಶನ ಆಯ್ತಲ್ವ, ಇಲ್ಲಿಗೆ ಸಾಕು ಅಂತ. ತುಂಬ ಲಾಂಗ್ ಆದರೆ ತುಂಬ ಲಾಂಗ್ ಆಗುತ್ತೆ. 3 ಪಾರ್ಟ್ 4 ಪಾರ್ಟ್ ಮಾಡಬೇಕು. ಸೊ ಈಗ ಹೇಳು, ನೆನ್ನೆ ಈಗ ಈ ಟ್ರಿಪ್ ನಿಮ್ಮದು ಒಪಿನಿಯನ್ ಫೀಡ್ಬ್ಯಾಕ್. ಬಟ್ ಅನ್ಕೊಂಡಿರೋಷ್ಟು ಪ್ಲೇಸ್ನ ಕವರ್ ಮಾಡೋಕೆ ಆಗಲಿಲ್ಲ. ಇನ್ಯಾವ ಪ್ಲೇಸ್ ಇತ್ತು? ಎಷ್ಟು ಪ್ಲೇಸ್ ಇತ್ತು? ಯಾವುದು ಲೆಕ್ಕ ಮಾಡಬೇಕಾದ್ರೆ ನಿನ್ನೆ ಅಂತೂ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬಂದೆ, ಸಾಕಾಗೋಯ್ತು. ಯಾರಾದರೂ ಟ್ರೆಕ್ಕಿಂಗ್ ಏನಾದ್ರು ಪ್ಲಾನಿಂಗ್ ಮಾಡಿದ್ರೆ ಒನ್ ಡೇಗೆ ಬರೀ ಟ್ರೆಕ್ಕಿಂಗ್ ಮಾತ್ರ ಪ್ಲಾನಿಂಗ್ ಮಾಡಿ, ಆಗೋದಿಲ್ಲ ಬೇರೆ ಎಲ್ಲ ಪ್ಲೇಸ್ ಕವರ್ ಅಂದರೆ ನಮ್ದು ಇನ್ನೊಂದೇನಂದರೆ ಸಂಶಯ ಎಸ್ಟೇಟ್ ಹೋಗಿಲ್ಲ. ಅದಾದಮೇಲೆ ಇನ್ನೊಂದು ಫಾಲ್ಸ್ ಬಿಡ್ತಾ ಇಲ್ಲ, ಅದು ಕ್ಲೋಸ್ ಆಗಿತ್ತು, ಅದಕ್ಕೆ ಬಿಡ್ತಾ ಇಲ್ಲ ಅಂದರು. ಸೊ ನಿಂಗೆ ಬರ್ತಾ ದಾರಿ ಇಷ್ಟೊಂದು ಫಾಲ್ಸ್ ಸಿಕ್ಕಿದ್ವಲ್ಲ, ಅಲ್ಲಿ ಟ್ರೆಕ್ಕಿಂಗಲ್ಲಿ ಎಷ್ಟು ಫಾಲ್ಸ್ ನೋಡ್ತೀವಿ ನಾವು. ಓಕೆ ಬಿಡು, ಈಗ ಗರ್ಲ್ಸ್ ವಿಡಿಯೋ ಎಂಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಪಿನಿಯನ್, ನಿಮ್ಮ ಫೀಡ್ಬ್ಯಾಕ್. ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ? ಸಾಕು, ಧರ್ಮಸ್ಥಳ ಇನ್ನೂ ತುಂಬ ಲಿಂಕ್ ಆಗುತ್ತೆ ಅಂತ. ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಚೆನ್ನಾಗಿ ಮಾಡಿದ್ವಿ. ಜಿಗ್ನೆ ಹತ್ರ ಚೆನ್ನಾಗಿ ಕಚ್ಚಿಸ್ಕೊಂಡ್ವಿ. ನಾನೊಂದು ಸಲ ನೇತ್ರಾವತಿ ಟ್ರೆಕ್ಕಿಂಗ್ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿತ್ತು. ಸೊ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂತು. ಇನ್ನೂ ಇಬ್ಬರು ಎಲ್ಲೋದ್ರೂ ಗೊತ್ತಿಲ್ಲ, 3 ಜನ ಅವರಲ್ಲೇ ಇದ್ದಾರೆ ಅನಿಸುತ್ತೆ. ಅವ್ರ ಫೀಡ್ಬ್ಯಾಕ್ ಏನು ಬೇಡ ಅನ್ಕೊತೀನಿ. ಓಕೆ ಮೇಡಮ್, ಸಾರಿ. ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.